ರಾಹುಲ್ ಗಾಂಧಿ ಅವರೇ, ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಗೌರವಿಸಬೇಡಿ ಅಂತ ಎಲ್ಲಾದ್ರೂ ಬರ್ತಿದ್ಯಾ? ರಾಷ್ಟ್ರಪತಿಗಳಿಗೆ ಕೈ ಮುಗಿಯುವಂತ ಸೌಜನ್ಯನೂ ನಿಮಗಿಲ್ವಾ? 9 ಸಲ ಚುನಾಯಿತ ಸರ್ಕಾರವನ್ನ ಕಿತ್ತು ಹಾಕಿರುವಂತಹ ಪಕ್ಷ ನಿಮ್ದು. ಇದನ್ನೆಲ್ಲ ಸಂವಿಧಾನದಲ್ಲಿ ಬರ್ದಿದ್ಯಾ ರಾಹುಲ್ ಗಾಂಧಿ ಅವರೇ? ಜಾತಿಗಳ ನಡುವೆ ಭಿನ್ನಾಭಿಪ್ರಾಯವನ್ನ ತರುವಂತಹ ರೀತಿಯಲ್ಲಿ ಮಾತಾಡಿ ಅಂತ ಈ ಸಂವಿಧಾನದಲ್ಲಿ ಏನಾದ್ರೂ ಬರ್ದಿದ್ಯಾ? ಈ ಸಂವಿಧಾನದಲ್ಲಿ ಒಂದು ಸಮುದಾಯದ ಓಲೈಕೆಯನ್ನ ಮಾಡಿ ಅಂತ ಬರೆದಿದ್ಯಾ? ನೀವು ಸಂವಿಧಾನವನ್ನ ಒಂದು ಅಸ್ತ್ರದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೋಗ್ತಾ ಇದ್ದೀರಾ. ಮಾತಿಗೆ ಸಾವರ್ಕರ್ ಅವರ ವಿಚಾರವನ್ನ ತೆಗಿತೀರಾ? ಸಾವರ್ಕರ್ ಅವರ ತ್ಯಾಗ ಬಲಿದಾನದ ಬಗ್ಗೆ ನಿಮಗೇನು ಗೊತ್ತು ಸರ್? ನಮಸ್ಕಾರ. ನಿನ್ನೆ ನಡೆದ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಾವರ್ಕರ್ ಅವರ ಬಗ್ಗೆ ತಮ್ಮ ನಾಲಗೆಯನ್ನ ಹರಿಬಿಡ್ತಾರೆ. ಇದೇನು ಮೊದಲಲ್ಲ ಬಿಡಿ, ಈ ಹಿಂದೇನೂ ಕೂಡ ಇದೇ ರೀತಿ ಸಾವರ್ಕರ್ ಅವರ ಬಗ್ಗೆ ಟೀಕೆ ಮಾಡ್ತಾನೇ ಇದ್ರು. ಈಗ ಏನ್ ಹೇಳಿದ್ದಾರೆ ಸಾವರ್ಕರ್ ಅವರ ಬಗ್ಗೆ ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ. इसमें सावरकर जी की आवाज है क्या? इसमें कहीं लिखा है कि हिंसा का प्रयोग करना चाहिए? इसमें कहीं लिखा है कि किसी व्यक्ति को मारना चाहिए, डराना चाहिए, काटना चाहिए? कहीं लिखा है इस किताब में? इस किताब में लिखा है कि झूठ का प्रयोग कर सरकार चलानी चाहिए? मुझे दिखा दो कहां लिखा है इसमें. ಈ ಸಂವಿಧಾನವನ್ನ ಮೋದಿ ಓದಿದ್ದಾರಾ ಅಂತ ವ್ಯಂಗ್ಯ ಮಾಡಿದ್ರು. ಈ ಸಂವಿಧಾನದಲ್ಲಿ ಸಾವರ್ಕರ್ ಅವರ ಧ್ವನಿ ಇದೆಯಾ ಅಂತ ಟೀಕೆ ಮಾಡಿದ್ರು. ಏನಿದ್ರ ಅರ್ಥ? ಸಾವರ್ಕರ್ ಅವರು ಹೊಡೀರಿ, ಬಡೀರಿ, ಕಡೀರಿ ಅಂತೆಲ್ಲ ಹೇಳಿದ್ರು. ಆದ್ರೆ ಈ ಸಂವಿಧಾನದಲ್ಲಿ ಹೊಡೀರಿ, ಹಿಂಸೆ ಮಾಡಿ ಅಂತ ಬರ್ದಿಲ್ಲ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಸಾವರ್ಕರ್ ಅವರು ದೇಶದ್ರೋಹಿ ಅನ್ನುವ ಥರ ನಿನ್ನೆ ಭಾಷಣದಲ್ಲಿ ಅವರು ಬಿಂಬಿಸಿದ್ರು. ಸಾವರ್ಕರ್ ಅವರ ಧ್ವನಿ ಈ ಸಂವಿಧಾನದಲ್ಲಿ ಇದೆಯಾ? ಸುಳ್ಳು ಹೇಳಿ ಹೆದರಿಸಿ ಅಂತ ಈ ಸಂವಿಧಾನದಲ್ಲಿ ಬರ್ದಿದ್ಯಾ? ಅದಕ್ಕಿಂತಲೂ ಹೆಚ್ಚಾಗಿ ಸುಳ್ಳು ಹೇಳಿ ಮೋಸ ಮಾಡಿ ಈ ಸರ್ಕಾರವನ್ನ ನಡೆಸಿ ಅಂತ ಏನಾದ್ರೂ ಸಂವಿಧಾನದಲ್ಲಿ ಬರೆದಿದ್ಯಾ ಅಂತ ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರಶ್ನಿಸಿದ್ರು. ಇಷ್ಟೆಲ್ಲ ಹೇಳಿದ್ರಿ ಅಲ್ವಾ ರಾಹುಲ್ ಗಾಂಧಿ ಅವರೇ? ಸಾವರ್ಕರ್ ಅವರು ಎಲ್ಲಾದ್ರೂ ಹಿಂಸೆ ಮಾಡಿ, ಹೊಡೀರಿ, ಬಡೀರಿ, ಕೊಲೆ ಮಾಡಿ ಅಂತ ಹೇಳಿದಾರಾ? ನೀವೇನಾದ್ರೂ ಅವ್ರು ಹೇಳೋದನ್ನ ಕೇಳಿಸ್ಕೊಂಡಿದ್ದೀರಾ? ನೀವು ಕೇಳಿಸ್ಕೊಂಡಿದ್ರೆ ದಯವಿಟ್ಟು ಅದಕ್ಕೊಂದು ಉದಾಹರಣೆ ಕೊಟ್ಬಿಡಿ. ಹೌದು, ಸಾವರ್ಕರ್ ಅವರು ದೇಶದ್ರೋಹಿ, ಸಾವರ್ಕರ್ ಅವರು ಈ ರೀತಿ ಹೇಳಿದ್ದಾರೆ, ಅದಕ್ಕೆ ನೀವೊಂದು ಉದಾಹರಣೆ ಕೊಟ್ಬಿಡಿ. ಸಾವರ್ಕರ್ ಅವರ ಬಗ್ಗೆ ಈ ರೀತಿಯಾಗಿ ಮನಸೋ ಇಚ್ಛೆ ಮಾತಾಡ್ಕೊಂಡು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೊಚ್ಕೊಂಡೇ ಹೋದ್ರಿ ನೀವು. ಇಷ್ಟೆಲ್ಲ ಆಯ್ತು, ಆದ್ರೂ ನಿಮ್ಗಿನ್ನೂ ಬುದ್ಧಿ ಬಂದಿಲ್ವ ರಾಹುಲ್ ಗಾಂಧಿ ಅವರೇ? ಯಾವುದೇ ದೇಶದ ಸಂವಿಧಾನ ಇರಲಿ, ಅದರಲ್ಲಿ ಕೊಚ್ಚಿ, ಕೊಲ್ಲಿ, ಹಿಂಸೆ ಮಾಡಿ, ಕೊಲೆ ಮಾಡಿ ಅಂತ ಬರ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ರಾಹುಲ್ ಗಾಂಧಿ ಅವರೇ? ಇದೆಲ್ಲ ಬೇಸಿಕ್ ಸೆನ್ಸ್, ಇದೆಲ್ಲ ಕಾಮನ್ ಸೆನ್ಸ್. ಇಷ್ಟು ನಿಮಗೆ ಗೊತ್ತಾಗಲ್ವಾ? ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅಪಾರ ಗೌರವ ಇರುವಂತಹ ಕೆಲ ಧರ್ಮದಲ್ಲಿ ಈ ರೀತಿಯಾಗಿ ಹಿಂಸೆ ಮಾಡಿ ಅಂತ ಹೇಳಿರಬಹುದೋ ಏನೋ. ಜಿಹಾದ್ ಅನ್ನೋದು ಹಿಂಸೆ ಮಾಡೋದಕ್ಕೆ ಇರುವಂತಹ ಒಂದು ದಾರಿ, ಜಗತ್ತಿನಾದ್ಯಂತ ಒಂದೇ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಇರೋವಂಥ ಒಂದು ದಾರಿ ಅಂತ ನಿಮಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯವಾಗಿರುವಂಥ ಒಂದು ಧರ್ಮದಲ್ಲಿ ಹೇಳಿರಬಹುದೋ ಏನೋ. ನಿಮ್ಗೆ ಗೊತ್ತು ಅದೆಲ್ಲ. ಅಲ್ಲ, ಮನಸ್ಸಿನ ತುಂಬಾ ಇದೇ ರೀತಿ ದ್ವೇಷವನ್ನ ಹಿಡ್ಕೊಂಡು ಮಾತಾಡ್ತಾ ಇದ್ರೆ ಇದೇ ರೀತಿ ಮಾತುಗಳು ಬರುತ್ತೋ ಏನೋ. ಅಲ್ಲ ರೀ ರಾಹುಲ್ ಗಾಂಧಿ ಅವರೇ, ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಗೌರವಿಸಬೇಡಿ ಅಂತ ಎಲ್ಲಾದ್ರೂ ಬರ್ದಿದ್ಯಾ? ನೀವೇನಾದ್ರೂ ಓದ್ಕೊಂಡಿದ್ದೀರಾ? ಅಲ್ಲ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನೆ ಸಂವಿಧಾನ ದಿನಾಚರಣೆ ಪ್ರಯುಕ್ತ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ರಾಷ್ಟ್ರಪತಿಯವರಿಗೆ ಯಾವ ರೀತಿಯಾಗಿ ಗೌರವಿಸಿದ್ರಿ, ಆದರವನ್ನ ನೀಡಿದ್ರಿ ಅನ್ನೋದನ್ನ ಇಡೀ ದೇಶನೇ ನೋಡ್ಬಿಟ್ಟಿದೆ ಬಿಡಿ. ಅಲ್ಲ, ರಾಷ್ಟ್ರಪತಿಗಳಿಗೆ ಕೈ ಮುಗಿಯುವಂಥ ಸೌಜನ್ಯನೂ ನಿಮಗಿಲ್ವಾ? ಅವರಿಗೆ ಮುಖ ತಿರುಗಿಸ್ಕೊಂಡು ಹೋಗ್ತಿರಲ್ವಾ? ನೀವು ಸಂವಿಧಾನವನ್ನ ಫಾಲೋ ಮಾಡುವವರಲ್ವಾ? ಸಂವಿಧಾನದಲ್ಲಿ ಈ ರೀತಿ ರಾಷ್ಟ್ರಪತಿಗಳು ಬಂದಾಗ ಮುಖ ತಿರುಗಿಸ್ಕೊಂಡು ಹೋಗಿ ಅಂತ ಏನಾದ್ರೂ ಬರ್ದಿದ್ಯಾ? ನಿನ್ನೆಯ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನಿಸ್ತೀರಿ ಅಲ್ವಾ? ಸುಳ್ಳು ಹೇಳಿ ಸರ್ಕಾರ ನಡೆಸಿ ಅಂತ ಸಂವಿಧಾನದಲ್ಲಿ ಬರ್ದಿದ್ಯಾ ಅಂತ ನೀವು ಪ್ರಶ್ನಿಸ್ತೀರಿ. ನಿಮಗೂ ಒಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ನೀವು ಹೇಳ್ತೀರಲ್ವಾ, ನೀವು ಸಂವಿಧಾನವನ್ನ ಫಾಲೋ ಮಾಡ್ತೀರಿ ಅಲ್ವಾ? ಅಂತಾದ್ರೆ ಪ್ರತಿ ಸಲ ಚುನಾವಣೆ ಬಂದಾಗ್ಲೂ ನೀವ್ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಜನರಿಗೆ ನಂಬಿಕೆ ದ್ರೋಹವನ್ನ ಮಾಡ್ತೀರಿ? ಸುಳ್ಳು ಹೇಳಿ ಸಂವಿಧಾನ ಬದಲಾವಣೆ ಆಗ್ಬಿಡುತ್ತೆ, ಅರಾಜಕತೆ ಸೃಷ್ಟಿ ಆಗ್ಬಿಡುತ್ತೆ, ಸರ್ವಾಧಿಕಾರ ಬಂದುಬಿಡುತ್ತೆ ಅಂತ ಹೇಳಿ ಜನರಿಗೆ ಮೋಸ ಮಾಡಿ ಚುನಾವಣೆಯಲ್ಲಿ ಗೆಲ್ಲುವಂತಹ ಒಂದು ಹುನ್ನಾರವನ್ನ ನೀವು ಸೃಷ್ಟಿಸ್ತೀರಿ ಅಲ್ವಾ? ಈ ರೀತಿ ಚುನಾವಣೆ ಟೈಮ್ನಲ್ಲಿ ಸುಳ್ಳು ಹೇಳಿ ಜನರನ್ನ ಹೆದರಿಸಿ
ಮೋಸ ಮಾಡಿ ಅಂತ ಸಂವಿಧಾನದಲ್ಲಿ ಏನಾದರೂ ಬರ್ದಿದ್ಯಾ ರಾಹುಲ್ ಗಾಂಧಿ ಅವರೇ? ಈ 78 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಚಾರಗಳನ್ನ ಮಾಡ್ಕೊಂಡು ಬಂದಿದ್ಯೋ ಅದನ್ನೆಲ್ಲ ಮಾಡಿ ಅಂತ ಸಂವಿಧಾನದಲ್ಲಿ ಬರ್ದಿದ್ಯಾ? ಚುನಾಯಿತ ಸರ್ಕಾರವನ್ನ ಕಿತ್ತು ಹಾಕುವಂತಹ ಅವಕಾಶವನ್ನ ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಆರ್ಟಿಕಲ್ 366 ಅಡಿಯಲ್ಲಿ ಕೊಟ್ಟಿದೆ. ಆದ್ರೆ ಇದನ್ನ ದುರ್ಬಳಕೆ ಮಾಡ್ಕೊಳ್ಳಿ ಅಂತ ನಿಮ್ಮ ಸಂವಿಧಾನದಲ್ಲಿ ಬರ್ದಿದ್ಯಾ ರಾಹುಲ್ ಗಾಂಧಿ ಅವರೇ? 9 ಸಲ ಚುನಾಯಿತ ಸರ್ಕಾರವನ್ನ ಕಿತ್ತು ಹಾಕಿರುವಂತಹ ಪಕ್ಷ ನಿಮ್ದು. ಇದನ್ನೆಲ್ಲ ಸಂವಿಧಾನದಲ್ಲಿ ಬರ್ದಿದ್ಯಾ ರಾಹುಲ್ ಗಾಂಧಿ ಅವರೇ? ಮುಸ್ಲಿಂ ಮಹಿಳೆಯರಿಗೆ ವಿಚ್ಛೇದನದ ನಂತರ ಜೀವನಾಂಶವನ್ನ ಕೊಡಬೇಕು ಅನ್ನುವಂತಹ ಒಂದು ಮಹತ್ತರವಾದ ತೀರ್ಪನ್ನ ಸುಪ್ರೀಂ ಕೋರ್ಟ್ ತಂದಿತ್ತು. ಮುಸ್ಲಿಂ ಮಹಿಳೆಯರಿಗೆ ಜೀವನಾಂಶವನ್ನ ಕೊಡಬಾರ್ದು ಅಂತ ಸಂವಿಧಾನದಲ್ಲಿ ಬರ್ದಿದ್ಯಾ? ಆದ್ರೆ ನೀವು ಈ ಸಂವಿಧಾನದಲ್ಲೇ ತಿದ್ದುಪಡಿಯನ್ನ ತಂದ್ರಿ. ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಒಂದು ಸಮುದಾಯದ ಹೆಣ್ಣು ಮಕ್ಕಳ ಹಕ್ಕನ್ನೇ ಕಿತ್ಕೊಂಡ್ರಿ ನೀವು. ಇದನ್ನೆಲ್ಲ ನಿಮ್ಮ ಸಂವಿಧಾನದಲ್ಲಿ ಬರ್ದಿದ್ಯಾ? ತೀರಾ ಸಂದಿಗ್ಧ ಪರಿಸ್ಥಿತಿಯಲ್ಲದೆ ತುರ್ತು ಪರಿಸ್ಥಿತಿಯನ್ನ ಹೇರೋ ಹಾಗಿಲ್ಲ. ಇದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿಲ್ಲ. ಆದ್ರೆ ನಿಮ್ಮ ಅಜ್ಜಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರ ವಿರುದ್ಧ ಕೋರ್ಟ್ನಲ್ಲಿ ತೀರ್ಪು ಬಂತಂತ ಹೇಳಿ ತುರ್ತು ಪರಿಸ್ಥಿತಿಯನ್ನ ತರ್ತೀರಿ. ಈ ರೀತಿ ತುರ್ತು ಪರಿಸ್ಥಿತಿಯನ್ನ ತನ್ನಿ ಅಂತ ಸಂವಿಧಾನದಲ್ಲಿ ಬರ್ದಿತ್ತಾ ರಾಹುಲ್ ಗಾಂಧಿ ಅವರೇ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಯಾರಾಗಿದ್ದಂತಹ ಸಂವಿಧಾನದಲ್ಲಿ ಸೆಕ್ಯುಲರ್, ಸೋಷಿಯಲಿಸ್ಟ್ ಅನ್ನುವಂತಹ ಪದಗಳೇ ಇರಲಿಲ್ಲ. ಅದನ್ನ ಆಮೇಲೆ ತಂದ್ರಲ್ಲ, ಯಾಕೆ? ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದಕ್ಕ? ನಮ್ಮ SR ಬೊಮ್ಮಾಯಿ ಅವರ ಸರ್ಕಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕೊಡ್ತು. ಈ ಒಂದು ಜಡ್ಜ್ಮೆಂಟ್ ಬರ್ದೇ ಹೋಗಿದ್ರೆ ನಿಮ್ಮ ಅವಧಿಯಲ್ಲಿ ಇನ್ನೆಷ್ಟು ಸರ್ಕಾರವನ್ನ ಕಿತ್ತು ಹಾಕ್ತಿದ್ರೋ ಗೊತ್ತಿಲ್ಲ. ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಕತ್ತಿಯ ಹಾಗೆ ಜಳಪಿಸ್ತಾ ಮಾತಾಡ್ತಿರಲ್ವಾ ನೀವು? ಈ ಸಂವಿಧಾನದಲ್ಲಿ ಒಂದು ಸಮುದಾಯದ ಓಲೈಕೆಯನ್ನ ಮಾಡಿ ಅಂತ ಬರ್ದಿದ್ಯಾ? ಜಾತಿಗಳ ನಡುವೆ ಭಿನ್ನಾಭಿಪ್ರಾಯವನ್ನ ತರುವಂತಹ ರೀತಿಯಲ್ಲಿ ಮಾತಾಡಿ ಅಂತ ಈ ಸಂವಿಧಾನದಲ್ಲಿ ಏನಾದ್ರೂ ಬರ್ದಿದ್ಯಾ? ಜಾತಿ ತಾರತಮ್ಯ ಬೇಡ ಅಂತಾನೆ ಜವಾಹರ್ಲಾಲ್ ನೆಹರು ಅವರು ಜಾತಿ ಗಣತಿಯನ್ನ ನಿಲ್ಲಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ಜಾತಿ ಗಣತಿ ಬಂದಿಲ್ಲ. ನೆಹರು ಅವರು ಬೇಡ ಅಂದಿದ್ರು, ಇಂದಿರಾ ಗಾಂಧಿ ಬೇಡ ಅಂದಿದ್ರು, ರಾಜೀವ್ ಗಾಂಧಿ ಅವರು ಬೇಡ ಅಂದಿದ್ರು. ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೋಗಿರ್ಲಿಲ್ಲ ಅವರೆಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ? ಈಗ ನೀವೇನ್ ಮಾಡ್ತಾ ಇದ್ದೀರಲ್ವಾ, ಇದನ್ನೆಲ್ಲ ನಿಮ್ಮ ಸಂವಿಧಾನದಲ್ಲಿ ಬರ್ದಿದ್ಯಾ? ನೀವು ಸಂವಿಧಾನವನ್ನ ಒಂದು ಅಸ್ತ್ರದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಸಂವಿಧಾನ ಒಂದು ಅಸ್ತ್ರ ಆಗಬಾರ್ದು. ಸಂವಿಧಾನ ನಮ್ಮ ಕೈಯಲ್ಲಿರುವಂತಹ ಒಂದು ಬೆಳಕಾಗಬೇಕು, ನಮಗೆ ದಾರಿ ದೀಪ ಆಗುವಂತಹ ಒಂದು ಕೃತಿ ಆಗಬೇಕು. ಮಾತಿಗೆ ಸಾವರ್ಕರ್ ಅವರ ವಿಚಾರವನ್ನ ತೆಗಿತೀರಾ? ಸಾವರ್ಕರ್ ಅವರ ತ್ಯಾಗ, ಬಲಿದಾನದ ಬಗ್ಗೆ ನಿಮಗೇನು ಗೊತ್ತು ಸರ್? ಅಂಡಮಾನ್ ನಂತಹ ಒಂದು ಜೈಲಿಗೆ ಹೋಗಿ ಅಲ್ಲಿ ಕರಿ ನೀರಿನ ಶಿಕ್ಷೆಯನ್ನ ಅನುಭವಿಸ್ತಾರೆ. ಆ ಥರದ ಶಿಕ್ಷೆಯನ್ನ ಒಂದೇ ಒಂದ್ಸಲ ಆದ್ರೂ ನೀವು ಕಲ್ಪನೆ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಸಾವರ್ಕರ್ ಅವರಂದ್ರೆ ಏನು, ಅವರ ತ್ಯಾಗ ಬಲಿದಾನ ಅಂದ್ರೆ ಏನು ಅಂತ. ಅಂಡಮಾನ್ ಜೈಲಿನಿಂದ ಹೊರಗಡೆ ಬಂದು ಈ ಜಾತಿ ತಾರತಮ್ಯವನ್ನ ಹೋಗಲಾಡಿಸುವುದಕ್ಕಾಗಿ ಅವರು ತಮ್ಮ ಜೀವನದ ಕೊನೆಯ ದಿನದವರೆಗೂ ಹೋರಾಡಿದ್ರು. ಅವತ್ತಿನ ಕಾಲದಲ್ಲಿ ಈ ಜಾತಿ ಪದ್ಧತಿ ಅನ್ನುವಂಥದ್ದು ಬಹಳ ಗಾಢವಾಗಿತ್ತು. ಅಸ್ಪೃಶ್ಯರು ಅಂತ ಯಾರೆಲ್ಲ ಗುರುತಿಸಲ್ಪಟ್ಟಿದ್ದಾರೆ ಅಂಥವರ ಮನೆಗೆ ಹೋಗಿ ಅವರ ಮನಸ್ಸನ್ನ ತಲುಪಿ ಪರಿವರ್ತನೆ ಮಾಡೋದಕ್ಕೆ ಶ್ರಮ ವಹಿಸಿದ್ರು ಅಂತಹ ಮಹಾನುಭಾವ ಸಾವರ್ಕರ್. ಆದ್ರೆ ನೀವು ಜಾತಿಗಳನ್ನ ಒಡೆಯೋದಕ್ಕೆ ಹೋಗ್ತಾ ಇದ್ದೀರಾ, ಜಾತಿಗಳ ಮಧ್ಯೆ ಗೋಡೆಯನ್ನ ನಿರ್ಮಿಸೋದಕ್ಕೆ ಹೋಗ್ತಾ ಇದ್ದೀರಾ. ಆದ್ರಿಂದ ಸಾವರ್ಕರ್ಗೂ ನಿಮಗೂ ಇರುವಂತಹ ವ್ಯತ್ಯಾಸವನ್ನ ನೀವೇ ನೋಡ್ಕೊಳ್ಳಿ. ಸುಮ್ಮನೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ಹಗೂರವಾಗಿ ಲಘುವಾಗಿ ಮಾತಾಡುವುದು ನಮ್ಮ ಸಂಸತ್ತಿನ ವಿರೋಧ ಪಕ್ಷದ ನಾಯಕನಾಗಿದ್ದೀರಾ ನೀವು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅವರ ತ್ಯಾಗ ಬಲಿದಾನಗಳಿಗೆ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಗೌರವಿಸೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಹುದ್ದೆಗೆ ಘನತೆ ಮತ್ತೆ ಸಾರ್ಥಕತೆಯನ್ನ ತಂದುಕೊಟ್ಟ ಹಾಗಾಗುತ್ತೆ. ಇಲ್ಲ ಅಂದ್ರೆ ಇದೊಂದು ಬಾಲಿಶ ಅಂತ ಅನಿಸ್ಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.